ವೆಲ್ಕಮ್ ಟು ದಚು ಟೆಕ್ ಎಡಿಟ್ಸ್. ಗೈಸ್, ನೀವೇನಾದರೂ ವಾಟ್ಸಪ್ನಲ್ಲಿ ಹಾಕಿರ್ತಕ್ಕಂಥ ಸ್ಟೇಟಸನ್ನು ಅದೇ ಸ್ಟೇಟಸ್ ಫೇಸ್ಬುಕ್ ಸ್ಟೋರಿಗೆ ಕನ್ವರ್ಟ್ ಮಾಡೋದು ಯಾವ ರೀತಿ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಈ ವಿಡಿಯೋನ ಸ್ಕಿಪ್ ಮಾಡಿದ ಎಂಡ್ ತನಕ ನೋಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನಾವು ವಾಟ್ಸಪ್ ಕಂಪ್ನಿಯಿಂದ ಒಂದು ಒಳ್ಳೆ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಆ ಅಪ್ಡೇಟ್ ಯಾವುದಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೀವು ವಾಟ್ಸಪ್ನಲ್ಲಿ ಸ್ಟೇಟಸ್ ಹಾಕ್ತಿರಲ್ವಾ, ಸೊ ಅದೇ ಸ್ಟೇಟಸನ್ನು ನೀವು ಫೇಸ್ಬುಕ್ಕಲ್ಲಿ ಅಂದರೆ ಫೇಸ್ಬುಕ್ ಆ್ಯಪ್ ಮುಟ್ಟದೇನೆ ಸ್ಟೋರಿ ಹಾಕ್ಬೋದು. ಅದು ಯಾವ ರೀತಿ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲು ನಿಮ್ಮ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಗ್ಯಾಲರಿನ ಅದನ್ನು ಓಪನ್ ಮಾಡ್ಕೊಳ್ಳಿ. ನೀವು ಯಾವ ಸ್ಟೇಟಸನ್ನು ಹಾಕಬೇಕು ಅಂತ ಅನಿಸಿರುತ್ತೋ ಆ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ, ಅಂದರೆ ಟ್ಯಾಪ್ ಮೊಬೈಲ್ ಮಾಡಿ. ನೆಕ್ಸ್ಟ್ ಸೆಂಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಆಪ್ಷನ್ ಈ ಥರ ಇಂಟರ್ಫೇಸ್ ಬರುತ್ತೆ. ಜಸ್ಟ್ ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಇಲ್ಲಿ ಮೈ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಸೆಂಡ್ ಕೊಡಿ. ಸೊ ಈಗ ಸ್ಟೇಟಸ್ ಅಪ್ಲೋಡ್ ಆಗ್ತಾ ಇದೆ. ಜಸ್ಟ್ ನೀವು ಮೈ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ಟೇಟಸನ್ನು ಓಪನ್ ಮಾಡ್ಕೊಳ್ಳಿ. ಸೊ ವೇಟ್ ಮಾಡಿ. ಜಸ್ಟ್ ವ್ಯೂಸ್ ಮೇಲೆ ಕ್ಲಿಕ್ ಮಾಡಿ, ಸ್ವಲ್ಪ ಸ್ವೈಪ್ ಮಾಡಿ. ಸೊ ನೀವು ಇಲ್ಲಿ ಫೇಸ್ಬುಕ್ ಅಂತ ಸಿಂಬಲ್ ಕಾಣಿಸ್ಕೊಳ್ಳುತ್ತೆ ವಾಟ್ಸಪ್ನಲ್ಲಿ, ಅಂದರೆ ವ್ಯೂಡ್ ಬೈ 0 ಅಂತ ಇದೆಯಲ್ಲ, ಜಸ್ಟ್ ಅದರ ಬಾಜು ಅಂದರೆ ತ್ರೀ ಡಾಟೆಡ್ ಲೈನ್ ಲೆಫ್ಟ್ ಸೈಡಲ್ಲಿ ಫೇಸ್ಬುಕ್ ಸಿಂಬಲ್ ಕಾಣಿಸ್ಕೊಳ್ಳುತ್ತೆ. ಜಸ್ಟ್ ಆ ಫೇಸ್ಬುಕ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಸ್ಟೇಟಸ್ ಶೇರ್ಡ್ ಯುವರ್ ಫೇಸ್ಬುಕ್ ಸ್ಟೋರಿ, ಅಂದರೆ ಈ ಒಂದು ಸ್ಟೇಟಸ್ ನಿಮ್ಮ ಫೇಸ್ಬುಕ್ ಸ್ಟೋರಿಯಲ್ಲಿ ಅಪ್ಲೋಡ್ ಆಗಿರುತ್ತೆ. ಬನ್ನಿ ನಾವು ಅಪ್ಲೋಡ್ ಆಗಿರ್ತಕ್ಕಂಥ ಸ್ಟೋರಿನ ನೋಡೋಣ. ಸೊ ನೀವು ನಿಮ್ಮ ಒಂದು ಫೇಸ್ಬುಕ್ಕನ್ನು ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು ಯುವರ್ ಸ್ಟೋರಿ. ವೇಟ್ ಮಾಡಿ, ಓಪನ್ ಆಗ್ತಿಲ್ಲ. ಗೈಸ್ ನೋಡಿದ್ರಲ್ವಾ, ನೀವೇನಾದರೂ ಅಂದರೆ ಒಂದು ವೇಳೆ ನೀವು ವಾಟ್ಸಪ್ನಲ್ಲಿ ಸೊ ಗೈಸ್ ನೋಡಿದ್ರಲ್ವಾ, ಇದೇ ರೀತಿ ವಾಟ್ಸಪ್ನಲ್ಲಿ ಹಾಕಿರ್ತಕ್ಕಂಥ ಸ್ಟೇಟಸ್ಸು ಫೇಸ್ಬುಕ್ ಸ್ಟೋರಿ ಆಟೋಮೆಟಿಕ್, ಅಂದರೆ ನೀವು ವಾಟ್ಸಪ್ನಲ್ಲಿ ಹಾಕಿರ್ತಕ್ಕಂಥ ಸ್ಟೇಟಸ್ಸು ಫೇಸ್ಬುಕ್ನಲ್ಲಿ ಆಟೋಮೆಟಿಕ್ ಸ್ಟೋರಿ ಆಗಿ ಅಪ್ಲೋಡ್ ಆಗುತ್ತೆ. ಜಸ್ಟ್ ತೋರಿಸಿದ್ನಲ್ಲ, ಆ ರೀತಿ ನೀವು ಸೆಟ್ಟಿಂಗ್ಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.